ಓಕೆ, ನಾವು ವಾಕ್ಯವನ್ನು ಧ್ಯಾನ ಮಾಡೋಣ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನವನ್ನು ನಾವು ಓದೋಣ. ಮರುದಿನ ಅವರು ಬೇತ್ಯಾನವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು. ಆತನು ಅಂದ್ರೆ ಯೇಸು ಸ್ವಾಮಿ. ಬೇತ್ಯಾನವನ್ನು ಬಿಟ್ಟು ಅವರು ಪ್ರಯಾಣಿಸುವಾಗ ಬೈಬಲ್ ಹೇಳ್ತಾ ಇದೆ ಯೇಸು ಸ್ವಾಮಿ ಹಸಿದನು ಎಂಬುದಾಗಿ. ಮುಂದೆ ಓದೋಣ. ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರವನ್ನು ದೂರದಲ್ಲಿ ಕಂಡು ಅದರಲ್ಲಿ ತನಗೇನಾದರೂ ಹಣ್ಣು ಸಿಕ್ಕಿತೆಂದು ಅಲ್ಲಿಗೆ ಹೋದನು. ಯೇಸು ಸ್ವಾಮಿ ಹಸಿವಾದಾಗ ದೂರದಲ್ಲಿದ್ದಂಥ ಒಂದು ಎಲೆ ಬಿಟ್ಟಂತ, ಬಹಳ ಸುಂದರವಾಗಿ ಎಲೆ ಬಿಟ್ಟಂತ ಒಂದು ಅಂಜೂರದ ಮರವನ್ನು ಕಂಡು ಆ ಮರದಲ್ಲಿ ನನಗೆ ಏನಾದರೂ ತಿನ್ನುವುದಕ್ಕೆ ಸಿಗುವುದೇನೋ ಎಂಬುದಾಗಿ ಬಯಸಿ ಆ ಅಂಜೂರದ ಮರದ ಬಳಿಯಲ್ಲಿ ಹೋದನು. ಓಕೆ, ಮುಂದೆ ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣಲಿಲ್ಲ. ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಓಕೆ, ಇರಲಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಗಮನಿಸುವಾಗ, ಪ್ರಿಯ ದೇವರ ಮಕ್ಕಳೇ, ಈ ಸತ್ಯವೇದವನ್ನು ಧ್ಯಾನಿಸುವಾಗ ಇಲ್ಲಿ ಬೈಬಲ್ ಹೇಳ್ತದೆ ಯೇಸು ಸ್ವಾಮಿ ಬೆತ್ತನದಿಂದ ಪ್ರಯಾಣ ಮಾಡ್ತಾ ಇದ್ದನು. ಪ್ರಯಾಣ ಮಾಡುವಾಗ ಯೇಸು ಸ್ವಾಮಿಗೆ ಹಸುವಾದಾಗ ಯೇಸು ಸ್ವಾಮಿ ಎಲ್ಲೇ ಬಿಟ್ಟಿರತಕ್ಕಂಥ ಒಂದು ಅಂಜೂರದ ಮರವನ್ನು ನೋಡಿ ಅಂಜೂರದ ಮರದ ಬಳಿಯಲ್ಲಿ ಬಂದು ನನಗೆ ಏನಾದರೂ ತಿನ್ನಲಿಕ್ಕೆ ಸಿಗುತ್ತದೆ ಎಂಬುದಾಗಿ ಆಯ್ತು ಭಯಕ್ಕೆ ಇಟ್ಟು ಹೋದನು. ಆದರೆ ಇಲ್ಲಿ ಬರೆಯತಕ್ಕಂಥ ಒಂದು ವಿಶೇಷವಾದ ಸಂಗತಿ ಎಂದರೆ ಆ ಕಾಲವು ಅಂಜೂರದ ಮರದಲ್ಲಿ ಹಣ್ಣು ಬಿಡುವ ಕಾಲವಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಡುತ್ತದೆ. ಆ ಸಮಯದಲ್ಲಿ ಹೋದಾಗ ಅಂಜೂರದ ಮರದಲ್ಲಿ ಯಾವುದೇ ಹಣ್ಣು ಯೇಸು ಸ್ವಾಮಿಗೆ ಸಿಗುವುದಿಲ್ಲ. ಆ ಹಣ್ಣು ಸಿಗದೇ ಇರುವ ಕಾರಣ ಬೈಬಲ್ ಹೇಳ್ತದೆ, ಮುಂದುವರಿದ ಭಾಗಗಳಲ್ಲಿ ಓದುವಾಗ ಯೇಸು ಸ್ವಾಮಿ ಆ ಹಣ್ಣು ಸಿಗದೇ ಇರುವಂಥ ಸಂದರ್ಭದಲ್ಲಿ ಈ ಮರದಲ್ಲಿ ನೆಂದಿಗೂ ಹಣ್ಣು ಬಿಡದ ಹಾಗೆ ಆಗಲಿ ಎಂಬುದಾಗಿ ಆತನು ವಿಶ್ವಾಸದಿಂದ ಆ ಅಂಜೂರದ ಮರವು ಒಣಗಿ ಹೋಗಲಿ ಎಂಬುದಾಗಿ ಶಪಿಸಲ್ಪಟ್ಟು ಎಂಬುದಾಗಿ ನಾವು ಗಮನಿಸ್ತೇವೆ. ಅದಾದ ನಂತರ ಮತ್ತೆ ಅವರ ಆಲಯಕ್ಕೆ ಹೋಗಿ ಹಿಂತಿರುಗಿ ಬರುವಾಗ ಪೇತ್ರನು ಆ ಮರದ ಕಡೆ ಗಮನಿಸುವಾಗ ಆ ಮರವು ಒಣಗಿ ಹೋಗಿತ್ತು. ಹಾಗಾದರೆ ಯೇಸು ಸ್ವಾಮಿ ಆ ಮರವನ್ನು ಶಪಿಸಿದ ಕಾರಣ ಆ ಮರವು ಒಣಗಿ ಹೋಗ್ತದೆ. ಪ್ರೇರೆ, ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶದಲ್ಲಿ ಈ ಎರಡು ರೀತಿಯಾದ ಸಂಗತಿಗಳನ್ನು ನಾವು ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ಎರಡು ರೀತಿಯಾದ ಒಂದು ಉಪದೇಶವನ್ನು ಯೇಸು ಸ್ವಾಮಿ ಶಿಷ್ಯರಿಗೆ ಮಾಡಿದನು. ಒಂದನೇ ಉಪದೇಶ ಏನಂದರೆ, ನಂಬಿಕೆಯಿಂದ ಏನಾದರೂ ನುಡಿದರೆ ಅದು ನೆರವೇರ್ತದೆ ಎಂಬುದಾಗಿ. ಹಾಗಾದರೆ ಯೇಸು ಸ್ವಾಮಿ ನಂಬಿಕೆಯಿಂದ ಈ ಮರವು ಫಲವು ಕೊಡದೆ ಹೋದ ಕಾರಣ ಇದು ಒಣಗಿ ಹೋಗಲಿ ಎಂಬುದಾಗಿ ಆತನು ಶಪಿಸಿದರೆ ಆ ಮರವು ಒಣಗಿ ಹೋಯಿತು. ಪ್ರೇರೆ, ಒಂದು ಕಡೆ ನಂಬಿಕೆಯಿಂದ ಮಾತನಾಡುವಂಥ ಮಾತುಗಳು ನೆರವೇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಗಮನಿಸುವಂಥ ದೇವರ ಮಕ್ಕಳೇ, ನಿಮ್ಮ ಹೃದಯದಲ್ಲಿ ಅನುಮಾನ ಪಡದೆ ದೇವರ ನಾಮವನ್ನು ತೆಗೆದುಕೊಂಡು ನೀವೇನನ್ನು ಮಾತನಾಡ್ತಿರೋ ಅದು ನೆರವೇರುವಂಥದ್ದಾಗಿದೆ. ಒಂದು ಪ್ರಾರ್ಥನೆಯ ಜೀವಿತದಲ್ಲಿ, ಕುಟುಂಬದ ಸಮಸ್ಯೆಗಳ ಮಧ್ಯದಲ್ಲಿ, ದೇವರೇ ನಂಬಿಕೆಯಿಂದ ನಾವು ಮಾತನಾಡ್ತಾ ನನ್ನ ಕುಟುಂಬದ ಪರಿಸ್ಥಿತಿ ಬದಲಾಗಲೆಂದರೆ ಆ ನಂಬಿಕೆಯ ಮಾತು, ನಂಬಿಕೆಯ ಪ್ರಾರ್ಥನೆ ನಿನ್ನ ಜೀವಿತದಲ್ಲಿ ಅದು ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನಾಗಿದೆ. ಅದಕ್ಕಾಗಿ ಸ್ತೋತ್ರವಾಗಲಿ. ಮತ್ತು ಹಾಗಾದರೆ ಇಲ್ಲಿ ನನ್ನ ಮನಸ್ಸಿಗೆ ಮುಟ್ಟಿದ ಸಂಗತಿ ಏನಂದರೆ, ಯೇಸು ಸ್ವಾಮಿ ಅಂಜೂರದ ಮರದ ಬಳಿಯಲ್ಲಿ ಹೋದನು. ಗಮನ ಇಟ್ಟು ಕೇಳಿಸ್ಕೊಡ್ರಿ. ಅಂಜೂರದ ಮರದ ತುಂಬ ಎಲೆಗಳು ಹಸಿರಾಗಿ ಬಿಡಲ್ಪಟ್ಟಿದೆ. ಯೇಸು ಸ್ವಾಮಿ ಏನಾದರೂ ತಿನ್ನಲಿಕ್ಕೆ ಸಿಗುತ್ತದೆ ಅಂತ ಹೋದಾಗ ಬೈಬಲ್ನಲ್ಲಿ ಗಮನಿಸುವಂಥ ಸಂಗತಿ, ಆ ಅಂಜೂರದ ಮರದಲ್ಲಿ ಒಂದು ಹಣ್ಣು ಕೂಡ ಇರಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಬೇಸರವಾಗಿ ಅದನ್ನು ಶಪಿಸಿದನು ಎಂಬುದಾಗಿ ನಾವು ಗಮನಿಸ್ತೇವೆ. ಹಾಗಾದರೆ ಅಂಜೂರದ ಮರ ಹಸಿರಾಗಿ ಬೆಳೆದಿದ್ದರೂ ಕೂಡ ಯಾಕೆ ಫಲವನ್ನು ಕೊಟ್ಟಿರಲಿಲ್ಲ? ಕೆಳಗಡೆ ನಾವು 14ನೇ ವಚನದಲ್ಲಿ ನಾವು ಓದುವಾಗ ಅದು ಹಣ್ಣು ಬಿಡುವ ಕಾಲವಲ್ಲ ಅಂತ ಬರೆಯಲ್ಪಡ್ತದೆ. ಹಾಗಾದರೆ ಹಣ್ಣು ಬಿಡದೇ ಇರತಕ್ಕಂಥ ಕಾಲದಲ್ಲಿ ಯೇಸು ಸ್ವಾಮಿ ಯಾಕೆ ಆ ಮರದಲ್ಲಿ ಹಣ್ಣನ್ನು ಬಯಸಿ ಹೋದನು? ಯೇಸು ಸ್ವಾಮಿ ಎಲ್ಲವನ್ನು ತಿಳಿದಂಥ ವ್ಯಕ್ತಿ ಆಗಿದ್ದನು. ದೇವರ ಪ್ರಸನ್ನತೆ ಉಳ್ಳಂಥ ವ್ಯಕ್ತಿ, ಪ್ರಾರ್ಥನೆಯ ಜೀವಿತದಂಥ ವ್ಯಕ್ತಿ. ಆ ಯೇಸು ಸ್ವಾಮಿ ಹೋಗಿ ಆ ಮರದಲ್ಲಿ ಹಣ್ಣು ಬಯಸುವಾಗ ಹಣ್ಣು ಸಿಗದೇ ಇರುವ ಕಾರಣ ಆ ಸಮಯ ಹಣ್ಣು ಬಿಡುವ ಕಾಲವಾಗಿರಲಿಲ್ಲ ಅಂತ ಹೇಳ್ತದೆ. ಹಾಗಾದರೆ ಹಣ್ಣು ಬಿಡದೇ ಇರತಕ್ಕಂಥ ಕಾಲದಲ್ಲಿ ಹೋಗಿ ಯೇಸು ಸ್ವಾಮಿ ಯಾಕೆ ಹಣ್ಣನ್ನು ಬಯಸಿದನು? ಹಾಗಾದರೆ ಯೇಸು ಸ್ವಾಮಿ ಹಣ್ಣು ಬಿಡದೇ ಇರತಕ್ಕಂಥ ಕಾಲದಲ್ಲಿ ಹೋಗಿ ಆ ಮರಕ್ಕೆ ಶಾಪ ಕೊಟ್ಟನ? ಹಾಗಾದರೆ ಯೇಸು ಸ್ವಾಮಿ ತಪ್ಪೇ ಇಲ್ಲದವ್ರನ್ನ ಶಪಿಸಲಿಕ್ಕೆ ಸಾಧ್ಯನಾ? ಹಾಗಾದರೆ ಹಣ್ಣು ಬಿಡದೇ ಇರತಕ್ಕಂಥ ಕಾಲದಲ್ಲಿ ಮರ ಹಣ್ಣು ಬಿಡಲಿಕ್ಕೆ ಹೇಗೆ ಸಾಧ್ಯ? ಅನೇಕ ರೀತಿಯಾದ ಅನುಮಾನಗಳು ನಮ್ಮ ಹೃದಯದಲ್ಲಿ ಬರ್ತದೆ, ನಿಮ್ಮ ಹೃದಯದಲ್ಲಿ ಕೂಡ ಬಂದಿರ್ಬೋದು. ಹಾಗಾದರೆ ಯೇಸು ಸ್ವಾಮಿ ಆ ಸಂದರ್ಭದಲ್ಲಿ ಆ ಮರ ಹಣ್ಣು ಬಿಡದೇ ಇರುವುದಕ್ಕೆ ಮರದ ತಪ್ಪು ಕಾರಣವಾ, ಅಥವಾ ಆ ಮರ ಒಣಗಿ ಹೋಗಲಿಕ್ಕೆ ಹಣ್ಣೇ ಬಿಡದೇ ಇರುವ ಕಾಲದಲ್ಲಿ ಹೋಗಿ ಯೇಸು ಸ್ವಾಮಿ ಶಪಿಸಿದ್ರ? ದೇವ್ರ ಮಕ್ಕಳು ಗಮನಿಸ್ರಿ.
ಒಂದು ಅಂಜೂರದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ, ಅಂಜೂರದ ಮರದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ನಾನು ಅಂದ್ಕೊಂಡೆ, ದೇವರೇ ಯಾಕೆ ಹಣ್ಣು ಬಿಡದೇ ಇರುವ ಕಾಲದಲ್ಲಿ ಹೋಗಿ ನೀನು ಆ ಮರವನ್ನು ಶಪಿಸಿದೆ ಸ್ವಾಮಿ? ಹಣ್ಣು ಬಿಡತಕ್ಕಂಥ ಕಾಲದಲ್ಲಿ ಹೋಗಿದ್ರೆ ಹಣ್ಣು ಸಿಗ್ತಾ ಇತ್ತು. ಸಾಮಾನ್ಯವಾಗಿ ಯಾರಿಗಾದರೂ ಕೂಡ ಯಾವ ಮರದಲ್ಲಿ ಯಾವಾಗ ಫಲ ಕೊಡ್ತದೋ ಆ ಸಂದರ್ಭದಲ್ಲಿ ಹೋದರೆ ನಿಮ್ಗೆ ಆ ಫಲ ದೊರಕ್ತದೆ. ಆದರೆ ಇಲ್ಲಿ ಅಂಜೂರ ಹಣ್ಣು ಬಿಡದೇ ಇರುವಂಥ ಕಾಲದಲ್ಲಿ ಹೋಗಿ ಹಣ್ಣು ಬಿಟ್ಟಿಲ್ಲ ಅಂತ ಬೇಸರ ಮಾಡಿಕೊಂಡು ಆ ಮರವನ್ನು ಶಪಿಸುವುದು ಹೇಗೆ ನ್ಯಾಯ ಸ್ವಾಮಿ ಎಂಬುದಾಗಿ ನನ್ನ ಹೃದಯದಲ್ಲಿ ಆಲೋಚನೆ ಬರುವಾಗ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಮತ್ತು ಅಂಜೂರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವು ಹೋದಾಗ ಅಂಜೂರದ ಒಂದು ವಿಶೇಷತೆಯನ್ನು ನಾನು ನಿಮಗೆ ತಿಳಿಸ್ತೇನೆ ಪ್ರಿಯರೇ. ಅಂಜೂರ ಮರವು ಎಲ್ಲ ಮರದ ಹಾಗೆ ಅಲ್ಲ. ಅಂಜೂರ ಮರವು ವ್ಯತ್ಯಾಸಕರವಾದ ಒಂದು ಫಲವನ್ನು ಕೊಡುತ್ತದೆ. ಆ ರೀತಿಯಾದ ಫಲ ಏನಂದರೆ ಅಂಜೂರವು 2 ರೀತಿಯಾದ ಫಲವನ್ನು ಕೊಡುತ್ತದೆ ಪ್ರಿಯರೇ. ಅಂಜೂರ ಮರವು 2 ರೀತಿಯಾದ ಫಲವನ್ನು ಕೊಡುತ್ತದೆ. ಒಂದು, ಅಂಜೂರದ ನಾರ್ಮಲ್ ಆದ ಫಲ ಬರುವಂಥದ್ದು ವರ್ಷದಲ್ಲಿ ಜುಲೈ ತಿಂಗಳ ಅಥವಾ ಆಗಸ್ಟ್ ತಿಂಗಳ ಸನ್ನಿವೇಶದಲ್ಲಿ ಉತ್ತಮವಾದ ಅಂಜೂರದ ಫಲ ಬಿಡುತ್ತದೆ. ಅದು ಸುಂದರವಾಗಿ ರುಚಿಕರವಾಗಿರತಕ್ಕಂಥ ಹಣ್ಣುಗಳು ದೊರಕುವಂಥ ಫಲ. ಹಾಗಾದರೆ ಅದಕ್ಕಿಂತಲೂ ಇನ್ನೊಂದು ಸಾರಿ ಅಂದರೆ ಮುಂಚಿತವಾಗಿ ಅಂಜೂರ ಫಲವನ್ನು ಕೊಡ್ತದೆ. ಯಾರಿಗೂ ಕೆಲವರಿಗೆ ಗೊತ್ತಿಲ್ಲದ ಸಂಗತಿ ಏನಂದರೆ ಅಂಜೂರ ಮರವು 2 ಸಾರಿ ಫಲವನ್ನು ಕೊಡ್ತದೆ. ಮೊದಲನೇ ಫಲ, 2ನೇ ಫಲ ಎಂಬುದಾಗಿ. ಹಾಗಾದರೆ ಮೊದಲನೆಯ ಫಲ ಯಾವಾಗ ಬರ್ತದಂದರೆ ಮಾರ್ಚ್ ಏಪ್ರಿಲ್ ತಿಂಗಳ ಸನ್ನಿವೇಶದಲ್ಲಿ ಮೊದಲನೇ ಫಲ ಬರ್ತದೆ. ಸತ್ಯವೇದವನ್ನು ಎಲ್ಲವನ್ನ ಸೈಂಟಿಸ್ಟ್ಗಳು ಮತ್ತು ಹಿಸ್ಟ್ರಿಕಲ್ ವ್ಯಕ್ತಿಗಳು ಅದರ ಬಗ್ಗೆ ಧ್ಯಾನ ಮಾಡುವಾಗ ಯೇಸು ಸ್ವಾಮಿ ಪ್ರಯಾಣ ಮಾಡಿದಂಥ ಸನ್ನಿವೇಶ ಮಾರ್ಚ್ ಏಪ್ರಿಲ್ ತಿಂಗಳ ಒಂದು ಸನ್ನಿವೇಶವಾಗಿತ್ತು. ಅದಕ್ಕೆ ಬೈಬಲಲ್ಲಿ ಬರೆಯಲ್ಪಡ್ತದೆ, ಆ ಸಂದರ್ಭ ಅಂಜೂರದ ಹಣ್ಣನ್ನು ಬಿಡುವ ಕಾಲವಲ್ಲ. ಅದಕ್ಕೆ ಬೈಬಲಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಅದು ಅಂಜೂರದ ಕಾಲವಾಗಿರಲಿಲ್ಲ. ಹಾಗಾದರೆ ಯೇಸು ಸ್ವಾಮಿ ಹಣ್ಣು ಬಿಡದೇ ಇರತಕ್ಕಂಥ ಕಾಲದಲ್ಲಿ ಯಾಕೆ ಹಣ್ಣನ್ನು ಬಯಸಿದನು ಎಂಬುದಾಗಿ ನಾವು ಗಮನಿಸುವುದಾದರೆ ಅದು ಅಂಜೂರ ಬಿಡುವ ಕಾಲವಲ್ಲ, ಬಟ್ ಮೊದಲನೆಯ ಫಲವನ್ನು ಬಿಡುವ ಕಾಲ. ಮೊದಲನೇದಾಗಿ ಬಿಡತಕ್ಕಂಥ ಫಲದ ಹೆಸರನ್ನು ಬೇಬ್ರಾ ಎಂಬುದಾಗಿ ಕರೆಯಲ್ಪಡ್ತಾರೆ. ಆ ಬೇಬ್ರಾ ಹಣ್ಣಿಗಾಗಿ ಯೇಸು ಸ್ವಾಮಿ ಆ ಮರದ ಬಳಿಯಲ್ಲಿ ಹೋಗಿದನು. ಆದರೆ ಆ ಮರದಲ್ಲಿ ಒಂದು ಹಣ್ಣುಗಳು ಸಿಗದೇ ಇರುವ ಕಾರಣ ಹಸಿರಾಗಿ ಬೆಳೆದಿದ್ದ ದೇವರ ಮಕ್ಕಳು ಗಮನಿಸ್ರಿ, ಮರ ಫಲವತ್ತಾಗಿದೆ ಅಂದರೆ ಅದು ಫಲ ಬಿಡಲಿಕ್ಕೆ ಯೋಗ್ಯರಾದ ರೀತಿಯಲ್ಲಿ ಸುಂದರವಾಗಿ ಹಸಿರು ಎಲೆಗಳನ್ನು ತುಂಬಿಕೊಂಡು ರಸವತ್ತಾಗಿ ಬೆಳೆದಿದೆ. ಆದರೆ ಆ ಮರದಲ್ಲಿ ಒಂದು ಫಲವೂ ಕೂಡ ಸಿಗಲಿಲ್ಲ. ಹಾಗಾದರೆ ಯಾವ ರೀತಿಯಾಗಿ ದೇವರು ಅದನ್ನು ಶಪಿಸಿದನೆಂದರೆ, ಒಂದು ನಾನು ನಿಮಗೆ ಬೈಬಲಲ್ಲಿ ಕನ್ಫರ್ಮ್ ಮಾಡ್ತೇನೆ ಹೇಗೆ ಅದು 2 ರೀತಿಯಾದ ಫಲಗಳನ್ನು ಕೊಡ್ತೇನೆಂದಾಗಿ. ಒಂದು ವಚನವನ್ನು ನಾವು ಓದೋಣ. ಹೋಸಾಯನ ಪುಸ್ತಕ 9ನೇ ಅಧ್ಯಾಯ 10ನೇ ವಚನವನ್ನು ನಾವು ಪವಿತ್ರ ಬೈಬಲಲ್ಲಿ ಓದೋಣ. ನಾನು ಅರಣ್ಯದಲ್ಲಿ ದ್ರಾಕ್ಷಿಯ ಫಲದ ಹಾಗೆ ಇಸ್ರಾಯೇಲನ್ನು ಕಂಡುಕೊಂಡೆನು. ಅಂಜೂರದ ಗಿಡದಲ್ಲಿ ಮೊದಲನೆಯ ಹಣ್ಣುಗಳ ಹಾಗೆ ನಿಮ್ಮ ಪಿತೃಗಳನ್ನು ನೋಡಿದೆನು. ಇಲ್ಲಿ ವಾಕ್ಯ ಹೇಳ್ತದೆ, ಅಂಜೂರದ ಮರದಲ್ಲಿ ಮೊದಲನೆಯ ಹಣ್ಣುಗಳ ಹಾಗೆ. ಅಂದರೆ ಅರ್ಥ, ಮೊದಲು ಒಂದು ಸಾರಿ ಅದರಲ್ಲಿ ಹಣ್ಣುಗಳು ಬಿಡುತ್ತವೆ, ನಂತರ 2ನೇ ಸಾರಿ ಕೂಡ ಹಣ್ಣುಗಳು ಬಿಡುತ್ತದೆ. ಓಕೆ, ಇನ್ನೊಂದು ವಚನವನ್ನು ಕೊಡುವುದ, ಯೆರೆಮೀಯನ ಪುಸ್ತಕ 24ನೇ ಅಧ್ಯಾಯ 2ನೇ ವಚನವನ್ನು ನಾವು ಓದೋಣ. ಒಂದು ಪುಟ್ಟಿಯಲ್ಲಿ ಬಹಳ ಒಳ್ಳೆ ಹಣ್ಣುಗಳು ಮೊದಲು ಮಾಗುವ ಹಣ್ಣುಗಳ ಹಾಗೆ ಇರುವುಗಳು, ಮತ್ತೊಂದು ಪುಟ್ಟಿಯಲ್ಲಿ ಬಹಳ ಕೆಟ್ಟ ಹಣ್ಣುಗಳು. ಓಕೆ, ಅದರ ವಚನಗಳೆಲ್ಲ ನಾವು ನೋಡುವಾಗ ಮೊದಲು ಎಂಬುದಾಗಿ ಬರೆಯಲ್ಪಡುತ್ತದೆ. ಅಂದರೆ ಅಂಜೂರದ ಮರದಲ್ಲಿ ಮೊದಲನೆಯ ಫಲ ಇದೆ, 2ನೆಯ ಫಲ ಇದೆ. ದೇವ್ರ ಮಕ್ಕಳೇ, ಎಲ್ಲೂ ಕೂಡ ನನ್ನ ಯೇಸು ತಪ್ಪಾದ ಕ್ರಿಯೆಗಳನ್ನು ಮಾಡಿಲ್ಲ. ಆತನ ಸತ್ಯವಾದ ದೇವರು. ಅನೇಕರಿಗೆ ಈ ಅಂಜೂರದ ಮರದ ಕುರಿತಾಗಿ ಬೈಬಲ್ ಓದುವಾಗ ಸಾಮಾನ್ಯವಾಗಿ ಅನುಮಾನ ಹುಡ್ತದೆ. ಕಾರಣ ಏನು ಗೊತ್ತಾ? ಅಂಜೂರದ ಹಣ್ಣು ಬಿಡದೇ ಇರತಕ್ಕಂಥ ಕಾಲದಲ್ಲಿ ಹೋಗಿ ಯೇಸು ಸ್ವಾಮಿ ಯಾಕೆ ಶಪಿಸಿದ್ರು ಎಂಬುದಾಗಿ. ಆದರೆ ಅದು ಅಂಜೂರದ ಹಣ್ಣು ಬಿಡುವ ಕಾಲ ಅಲ್ಲದೆ ಹೋದರೂ ಕೂಡ ಅದು ಬೇಬ್ರಾ ಹಣ್ಣನ್ನು ಬಿಡತಕ್ಕಂಥ ಕಾಲ, ಮೊದಲನೇ ಫಲ ಕೊಡಬೇಕಾದ ಕಾಲ. ಆ ಸಂದರ್ಭದಲ್ಲಿ ಅದು ಮೊದಲನೇ ಫಲವನ್ನು ಕೊಡದೇ ಇರುವ ಕಾರಣ ಯೇಸು ಸ್ವಾಮಿ ಅದನ್ನು ಶಪಿಸಿದನು. ಹಾಗಾದರೆ ನಾನು ಆಲೋಚನೆ ಮಾಡಿದೆ, ದೇವರೇ, ಮೊದಲನೇ ಫಲ ಕೊಟ್ಟಿಲ್ಲ ಅಂದರೆ ನೀನು ವೆಯ್ಟ್ ಮಾಡ್ಬೋದಾಗಿತ್ತೇನಲ್ಲ. ಅಂದರೆ ಅವತ್ತಿಗೆ ಹಣ್ಣು ಸಿಕ್ಕಿಲ್ಲ, ಬಟ್ 2ನೇ ಸಲ ಪಾಪ ಆ ಮರ ಹಣ್ಣು ಕೊಡ್ತಾ ಇತ್ತೇನೋ ಅಂತ ನನ್ನ ಮನಸ್ಸಲ್ಲಿ ಆಲೋಚನೆ ಬಂದಿತ್ತು ಪ್ರೇರೆ. ಆದರೆ ಅಂಜೂರದ ಬಗ್ಗೆ ನಾವು ಚೆನ್ನಾಗಿ ರಿಸರ್ಚ್ ಮಾಡಿ ತಿಳ್ಕೊಡೋದಾದರೆ ಅದರ ಗುಣ ಏನಂದರೆ, ಮೊದಲನೆಯ ಫಲವನ್ನೇನಾದರೂ ಆ ಅಂಜೂರ ಮರ ಕೊಟ್ಟಿಲ್ಲ ಅಂದರೆ
ಎರಡನೇ ಫಲ ಯಾವುದೇ ಕಾರಣಕ್ಕೂ ಆ ಮರದಲ್ಲಿ ಬೆಳೆಯಲ್ಲ ಎಂಬುದಾಗಿ ಅದರ ರಿಸರ್ಚರ್ಗಳು ಹೇಳ್ತಾರೆ. ಅಂದರೆ ಅಂಜೂರದ ಮರ ಆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬೇಬರ ಹಣ್ಣುಗಳನ್ನು ಬಿಟ್ಟಿಲ್ಲ ಅಂದರೆ, ಮೊದಲನೇ ಫಲವನ್ನು ಕೊಟ್ಟಿಲ್ಲ ಅಂದರೆ, ಎರಡನೇ ಫಲ ಅಂದರೆ ಜುಲೈ ಆಗಸ್ಟಲ್ಲಿ ಬರತಕ್ಕಂಥ ಫಲವನ್ನು ಅದು ಕೊಡೋದಿಲ್ಲ. ಅದನ್ನು ಅರಿತುಕೊಂಡಂಥ ಯೇಸು ಸ್ವಾಮಿ ಈ ಮರದಲ್ಲಿ ಈ ಕಾಲದಲ್ಲಿ ಹಣ್ಣು ಬಿಟ್ಟಿಲ್ಲ ಅಂದರೆ ಇದು ಹೇಗೂ ಎರಡನೇ ಫಲವನ್ನು ಬಿಡೋದಿಲ್ಲ ಎಂಬುದಾಗಿ ಆ ಮರವನ್ನು ಅವರು ಶಪಿಸಿದರು. ಹಾಗಾದರೆ ಯೇಸು ಸ್ವಾಮಿಗೆ ಮರದ ಮೇಲೆ ದ್ವೇಷ ಇಲ್ಲ ಪ್ರೇರೆ, ಆದರೆ ಆ ಮರ ರಸವತ್ತಾಗಿ ಬೆಳೆದಿದ್ರೂ ಕೂಡ, ಕೊಂಬೆಗಳು ಎಲೆಗಳನ್ನೆಲ್ಲ ಹೊಂದಿದ್ರೂ ಕೂಡ ಅದು ಫಲವನ್ನು ಕೊಡ್ತಾ ಇಲ್ಲ. ಹಾಗಾದರೆ ಫಲವಿಲ್ಲದಂಥ ಆ ಮರವನ್ನು ದೇವರು ಶಪಿಸಿದನು. ಹಾಗಾದರೆ ದೇವರು ಭೂಮಿಯ ಮೇಲೆ ಏನನ್ನಾದರೂ ಉಂಟು ಮಾಡಿದರೆ ಅದರಲ್ಲಿ ಫಲವನ್ನು ದೇವರು ಬಯಸ್ತಾನೆ. ಯಾಕೆ? ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಪ್ರತಿಯೊಂದು ಗಿಡಗಳನ್ನು ಉಂಟು ಮಾಡುವಾಗ ಅದು ಜಾತಿಗನುಸಾರವಾಗಿ ಬೀಜಗಳನ್ನು ಉಂಟು ಮಾಡಲಿ, ಫಲಗಳನ್ನು ಉಂಟು ಮಾಡಲಿ ಎಂಬುದಾಗಿ ವಾಗ್ದಾನ ಮಾಡಿದನು. ದೇವರ ಮಗುವೆ, ಈ ಅಂಜೂರದ ಮರದ ವಿಶೇಷತೆಯಲ್ಲಿ ನಾವು ಗಮನಿಸಿದ್ವಿ, ಎರಡು ರೀತಿಯಾದ ಫಲಗಳನ್ನು ಕೊಡುತ್ತದೆ. ಅದು ಮೊದಲನೇ ಫಲ ಬಿಡುವ ಕಾಲದಲ್ಲಿ ಅದು ಫಲ ಕೊಡದ ಕಾರಣ ದೇವರು ಅದನ್ನು ಶಪಿಸಿದನು. ಹಾಗಾದರೆ ದೇವರು ಈ ಅಂಜೂರದ ಮರದ ವಿಶೇಷತೆಯಲ್ಲಿ ನಮಗೇನು ಸಂದೇಶ ಕೊಡ್ತಾ ಇದ್ದಾನೆಂದರೆ, ಇವತ್ತು ದೇವರು ಒಂದು ಮರ ಭೂಮಿಯಲ್ಲಿ ಬಿತ್ತಿ ಆ ಮರ ಬೆಳೆದು ಅದು ಫಲವನ್ನು ಕೊಡದೆ ಹೋದರೆ ದೇವರಿಗೆ ಅದರಲ್ಲಿ ಬೇಸರವಾಗಿ ಆ ಮರವನ್ನು ಶಪಿಸಿದನು. ಹಾಗಾದರೆ ಇವತ್ತು ನನ್ನನ್ನು ನಿನ್ನನ್ನು ಒಂದು ತಾಯಿಯ ಗರ್ಭದಲ್ಲಿ ಆತನು ರೂಪಿಸುವಾಗ ಆತನ ಉದ್ದೇಶವಿಲ್ಲದೆ ನನ್ನನ್ನು ನಿನ್ನನ್ನು ರೂಪಿಸಲಿಲ್ಲ. ಒಂದು ಉದ್ದೇಶಪೂರ್ವಕವಾಗಿ ಒಂದು ಯೋಜನೆಯನ್ನು ಇಟ್ಟು ನನ್ನನ್ನು ನಿನ್ನನ್ನು ನಮ್ಮ ತಾಯಿಯ ಗರ್ಭದಲ್ಲಿ ದೇವರು ರೂಪಿಸಲ್ಪಟ್ಟನು. ನಾವು ಜನ್ಮವನ್ನು ಪಡೆದುಕೊಂಡ್ವಿ, ನಾವು ಯೇಸು ಸ್ವಾಮಿಯ ವಿಶ್ವಾಸದಲ್ಲಿ ಬಂದ್ವಿ, ಪ್ರಾರ್ಥನೆಯನ್ನು ಮಾಡಿದ್ವಿ, ಬೈಬಲನ್ನು ಧ್ಯಾನ ಮಾಡಿದ್ವಿ. ಇವತ್ತು ಯೇಸುವಿನ ನಾವು ಸಹೋದರ ಸಹೋದರಿಯರಾಗಿ, ಆತನ ಶಿಷ್ಯರಾಗಿ, ದೇವರ ಮಕ್ಕಳಾಗಿ ನಾವು ನಿಂತುಕೊಂಡಿದ್ದರೆ ನಮ್ಮ ಜೀವಿತದಲ್ಲಿ ಈಗ ನಾವು ಬೆಳೆದಿದ್ದೇವೆ, ಆತ್ಮಿಕರಾಗಿ ಬೆಳೆದಿದ್ದೇವೆ, ಕ್ರಿಸ್ತನ ಶಿಷ್ಯರು ನಾವಾಗಿದ್ದೇವೆ. ಹಾಗಾದರೆ ದೇವರೀಗ ಶಿಷ್ಯರಾಗಿರ್ತಕ್ಕಂಥ ನಮ್ಮ ಜೀವಿತದಲ್ಲಿ ಫಲವನ್ನು ಬಯಸ್ತಾ ಇದ್ದಾನೆ. ಹಾಗಾದರೆ ಅಂಜೂರದ ಮರವು ಬೆಳೆಯಿತು, ಎಲೆಗಳನ್ನು ಹೊಂದಿಕೊಂಡಿತ್ತು, ರೆಂಬೆ ಕೊಂಬೆಗಳನ್ನು ಹೊಂದಿಕೊಂಡಿತ್ತು. ಅದರಲ್ಲಿ ಯೇಸು ಸ್ವಾಮಿ ಏನು ಬಯಸಿದ್ರು? ನನಗೆ ತಿನ್ನಲಿಕ್ಕೆ ಏನಾದರೂ ಸಿಗ್ತದೆ. ಅದೇ ರೀತಿಯಾಗಿ ಇವತ್ತು ನಾನು ನೀನು ಕ್ರಿಸ್ತನಲ್ಲಿ ಬೆಳೆದಿದ್ದರೆ, ನಾವು ನಂಬಿಕೆಯಲ್ಲಿ ಬೆಳೆದಿದ್ದರೆ, ಪ್ರಾರ್ಥನೆ ಜೀವಿತದಲ್ಲಿ ಬೆಳೆದಿದ್ದರೆ ನಮ್ಮ ಬಳಿಯಲ್ಲಿ ಯೇಸು ಫಲವನ್ನು ಬಯಸ್ತಾ ಇದ್ದಾನೆ. ಹಾಗಾದರೆ ನಾವು ಫಲವನ್ನು ಕೊಡುವರಾಗಿರಬೇಕು. ಫಲವನ್ನು ಕೊಡದೆ ಹೋದರೆ ಒಂದು ದಿನ ನಾವು ಕೂಡ ನಾಶನವಾಗ್ತೇವೆ. ಯೋಹಾನ್ ಬರೆದ ಸುವಾರ್ತೆ 15:16 ಹೇಳ್ತದೆ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡತಕ್ಕಂಥ ಫಲವು ನಿಲ್ಲಬೇಕೆಂತಲೂ ದೇವರು ನಮ್ಮನ್ನು ಆರಿಸಿಕೊಂಡನು. ಹಾಗಾದರೆ ದೇವರ ಮಗುವೆ, ನನ್ನನ್ನು ಗಮನಿಸುವಂಥ ದೇವರ ಪ್ರತಿಯೊಬ್ಬ ದೇವರ ಮಕ್ಕಳೇ, ನಿಮಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ದೇವರು ನಿನ್ನನ್ನು ಆರಿಸಿಕೊಂಡಿದ್ದು ಸತ್ಯ ಆದರೆ, ನೀನು ದೇವರಲ್ಲಿ ನಿಂತಿರುವುದು ಸತ್ಯ ಆದರೆ, ನೀನು ದೇವರಲ್ಲಿ ದಿನೇ ದಿನೇ ಬೆಳೀತಾ ಇರುವುದು ಸತ್ಯವಾದರೆ, ಹಾಗಾದರೆ ನಿನ್ನಿಂದ ದೇವರಿಗೆ ಯಾವ ಫಲ ದೊರಕ್ತಾ ಇದೆ? ನಾನು ಹಣದ ಫಲದ ಬಗ್ಗೆ ಮಾತನಾಡ್ತಾ ಇಲ್ಲ, ಅಥವಾ ಬೆಳ್ಳಿ ಬಂಗಾರದ ಬಗ್ಗೆ ಮಾತನಾಡ್ತಾ ಇಲ್ಲ. ದೇವರು ಬಯಸತಕ್ಕಂಥ ಫಲ ಅದು ಆತ್ಮಗಳ ಫಲವಾಗಿದೆ. ಇವತ್ತು ನೀನು ನಿಜವಾಗಿಯೂ ಕರ್ತನಲ್ಲಿ ಬೆಳೆದಿದ್ರೆ, ನಂಬಿಕೆಯಲ್ಲಿ ಬೆಳೆದಿದ್ರೆ, ಪ್ರಾರ್ಥನೆ ಜೀವಿತದಲ್ಲಿ ಬೆಳೆದಿದ್ರೆ, ನಿನ್ನಿಂದ ದೇವರಿಗೆ ಫಲ ಬೇಕು ಪ್ರೇರೆ. ಒಂದು ಆತ್ಮಗಳ ಫಲವನ್ನು ಕೊಡಬೇಕು. ಆ ಆತ್ಮಗಳ ಫಲವನ್ನು ನಾವು ಕೊಡದೆ ಹೋಗಿದ್ದರೆ ನಾವು ಅಂಜೂರದ ಮರಕ್ಕೆ ಹೋಲಿಕೆ ಆಗಿದ್ದೇವೆ. ನಾವು ಬೆಳೆದಿದ್ದೇವೆ ನಿಜ, ರಸವತ್ತಾಗಿದ್ದೇವೆ ನಿಜ, ಅಭಿವೃದ್ಧಿ ಆಗಿದ್ದೇವೆ ನಿಜ, ನಾವು ಮನೆ ಮೇಲೆ ಮನೆ ಕಟ್ಟಿದ್ದೇವೆ, ಬಂಗ್ಲೆಗಳನ್ನು ತೆಗೆದುಕೊಂಡಿದ್ದೇವೆ, ಸೈಟ್ಗಳನ್ನು ಖರೀದಿ ಮಾಡಿದ್ದೇವೆ, ಕಾರ್ಗಳನ್ನು ತೆಗೆದುಕೊಂಡಿದ್ದೇವೆ, ಏನೆಲ್ಲ ಪಡೆದುಕೊಂಡಿದ್ರು ಕೂಡ ನನ್ನ ಮುಖಾಂತರ ಒಂದು ಆತ್ಮವು ರಕ್ಷಣೆಗೆ ಬಂದಿಲ್ಲ, ಒಂದು ಆತ್ಮವು ದೇವರ ರಾಜ್ಯವನ್ನು ಸೇರಲಿಲ್ಲ ಅಂದರೆ ನಾವು ಅಂಜೂರದ ಮರದ ಹಾಗೆ ಫಲವಿಲ್ಲದವರಾಗಿದ್ದೇವೆ. ದೇವರ ಮಕ್ಕಳು ಗಮನಿಸ್ರಿ, ದೇವರು ಏನನ್ನೇ ಉಂಟು ಮಾಡಿದರೂ ಅದರಲ್ಲಿ ಒಂದು ಉದ್ದೇಶವನ್ನು ಇಟ್ಟು ಉಂಟು ಮಾಡಿದ್ದಾನೆ. ಅದರಲ್ಲಿ ಫಲವನ್ನು ಬಯಸಿ ದೇವರು ಉಂಟು ಮಾಡಿದ್ದಾನೆ. ನನ್ನ ದೇವರು ನೂತನ ಸೃಷ್ಟಿಯಾಗಿ ಮಾಡಿದರೆ, ನೂತನ ಜನ್ಮವನ್ನು ನಮಗೆ ದೇವರು ಕೊಟ್ಟಿದ್ರೆ, ನಮ್ಮಲ್ಲಿ ನೂತನ ಫಲಗಳನ್ನು ದೇವರು ಬಯಸ್ತಾ ಇದ್ದಾನೆ, ಆತ್ಮಗಳ ಫಲವನ್ನು ಬಯಸ್ತಾ ಇದ್ದಾನೆ. ಒಂದು ಸಾರಿ ಏನಾಯ್ತು ಗೊತ್ತಾ? ನಾವು ಮತ್ತಾಯನ ಬರೆದ ಸುವಾರ್ತೆಯನ್ನು ನಾವು ಓದುವುದಾದರೆ 21ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ, ಒಂದು ಸಾಮ್ಯವನ್ನು ದೇವರು ಹೇಳ್ತಾನೆ ಪರಲೋಕ ರಾಜ್ಯ ಕುರಿತಾಗಿ. ಏನಂತ ಹೇಳ್ತಾನೆ ಗೊತ್ತಾ? ಒಬ್ಬ ಯಜಮಾನನಿದ್ದನು, ಒಬ್ಬ ದ್ರಾಕ್ಷ ತೋಟದ ಯಜಮಾನನಿದ್ದನು. ಆ ಯಜಮಾನನು ಆ ತೋಟವನ್ನು ಒಬ್ಬ ವ್ಯಕ್ತಿಗೆ ವಹಿಸ್ತಾನೆ. ಅಯ್ಯ,
ನನ್ನ ತೋಟವನ್ನು ನೀನು ಕಾದುಕೋ, ಇದರಲ್ಲಿ ವ್ಯವಸಾಯ ಮಾಡು, ಇದರಲ್ಲಿ ಬರತಕ್ಕಂಥ ಫಲದಲ್ಲಿ ನನಗೆ ನೀನು ಸಲ್ಲಿಸಬೇಕೆಂಬುದಾಗಿ ಒಬ್ಬ ವ್ಯಕ್ತಿಗೆ ಅದನ್ನು ಒಪ್ಪಿಸಿ ಹೋಗುವಾಗ ಅದು ಫಲದ ಸಮಯವಾಗ್ತದೆ. ಆ ದ್ರಾಕ್ಷಿ ತೋಟದಲ್ಲಿ ಫಲಗಳು ಬಿಡುತ್ತವೆ. ಅದಾದ ನಂತರ ಯಜಮಾನ ಯೋಚನೆ ಮಾಡಿ ತನ್ನ ಮನೆಯಲ್ಲಿದ್ದಂಥ ಒಬ್ಬ ಆಳನ್ನು ಕಳಿಸ್ಕೊಡ್ತಾನೆ. ಅಂದರೆ ಕೆಲಸಗಾರನನ್ನು ಕಳಿಸ್ತಾನೆ, ಹೋಗಯ್ಯ ನನ್ನ ದ್ರಾಕ್ಷಾ ತೋಟದಲ್ಲಿ ವ್ಯವಸಾಯ ಮಾಡತಕ್ಕಂಥ ವ್ಯಕ್ತಿಯಿಂದ ನನಗೆ ಸಲ್ಲತಕ್ಕಂಥ ಫಲಗಳನ್ನು ನೀನು ತೆಗೆದುಕೊಂಡು ಬಾ ಎಂಬುದಾಗಿ. ಆವಾಗ ಕೆಲಸದವನು ಬಂದಾಗ ಈ ಹೊಲವನ್ನು ವ್ಯವಸಾಯ ಮಾಡ್ತಿದ್ದಂಥ ತೋಟವನ್ನು ವ್ಯವಸಾಯ ಮಾಡ್ತಿದ್ದಂಥ ವ್ಯಕ್ತಿ ಏನು ಮಾಡ್ತಾನೆ, ಈತನ ನಮ್ಮ ಬಳಿಯಲ್ಲಿ ಫಲ ಕೇಳಲಿಕ್ಕೆ ಬಂದಿದ್ದಾನೆ ಎಂಬುದಾಗಿ ಆತನನ್ನು ಹೊಡೆದು ಸಾಯಿಸ್ಬಿಡ್ತಾರೆ. ಪ್ರೇರೆ ಇಲ್ಲದಂತೆ ಮಾಡ್ತಾರೆ. ಅದು ವಿಚಾರ ಗೊತ್ತಾದ ಮೇಲೆ ಹೊಲದ ನಿಜವಾದ ಯಜಮಾನನ ಏನು ಮಾಡಿದ್ರು, ಒಂದು 7 ಜನರನ್ನ ಕಳಿಸಿದನು. 7-8 ಜನಗಳನ್ನು, ಹೋಗ್ರಪ್ಪ ನೀವು ಹೋಗಿ ಒಂದು ಗುಂಪಾಗಿ ಹೋಗಿ ಆ ಒಂದು ಫಲವನ್ನು ತೆಗೆದುಕೊಂಡು ಬರ್ರಿ ಎಂಬುದಾಗಿ. ಅವರೇನು ಮಾಡಿದ್ರು, ಇವಾಗ ಹೆಚ್ಚಾಗಿ ಬಂದಿದ್ದಾರ ಅಂತೇಳಿ ಮತ್ತೆ ಆ ಹೊಲವನ್ನು ವ್ಯವಸಾಯ ಮಾಡ್ತಂಥ ವ್ಯಕ್ತಿ ಆ ಜನರಿಗೂ ಕೂಡ ಹೊಡೆದು ಗಲಾಟೆ ಮಾಡಿ ಅವರಿಗೆ ಆ ದ್ರಾಕ್ಷ ಫಲವನ್ನು ಯಜಮಾನನಿಗೆ ಕೊಡಲಿಲ್ಲ. ಅದಾದಮೇಲೆ ಯಜಮಾನನನ್ನು ಕೊಡ್ತಾನೆ, ಇವ್ರು ಯಾಕೋ ಕೆಲಸದವರ ಮಾತಿಗೆ ಬಗ್ತಾ ಇಲ್ಲ, ನನ್ನ ಸ್ವಂತ ಮಗನನ್ನು ನಾನು ಕಳಿಸ್ತೇನೆ, ಆ ಸ್ವಂತ ಮಗನನ್ನಾದರೂ ನೋಡಿ ಇವರು ಮನ ತಿರುಗಿ ಫಲವನ್ನು ಕೊಡ್ತಾರೆ ಎಂಬುದಾಗಿ ಕಳಿಸುವಾಗ ಸ್ವಂತ ಮಗನು ಬರ್ತಾನೆ. ಸ್ವಂತ ಮಗನು ಬಂದು, ಅಯ್ಯ ನನ್ನ ತಂದೆಗೆ ಸಲ್ಲಬೇಕಾದಂಥ ಫಲವನ್ನು ನೀವು ಕೊಡ್ರಿ ಅಂತ ಹೇಳುವಾಗ ಈ ಜನರು, ಕಹಿಯಾದ ಜನರು, ಕಠಿಣವಾದ ಹೃದಯವುಳ್ಳವರು, ಅತಿ ಆಸೆ ಉಳ್ಳಂಥ ಜನ ಏನು ಮಾಡ್ತಾರೆ, ಈತನೇ ಈ ದ್ರಾಕ್ಷ ತೋಟದ ಯಜಮಾನನ ಮಗನು, ಹಾಗಾದರೆ ಈತನೇ ಇದಕ್ಕೆ ವಾರಸ್ದಾರನಂತ ತಿಳಿದವ್ರು ಏನು ಮಾಡ್ತಾರೆ, ಈತನನ್ನು ಕೊಂದಾಕ್ಬಿಟ್ರೆ ಇದಕ್ಕೆ ವಾರಸ್ದಾರೇ ಇರಲ್ಲ ಅಂತೇಳಿ ಯೋಚನೆ ಮಾಡೋರು ಏನು ಮಾಡಿದ್ರು, ಆ ಸ್ವಂತ ದ್ರಾಕ್ಷ ತೋಟದ ಯಜಮಾನನ ಮಗನನ್ನು ಕೂಡ ಒಡೆದು ಮಣ್ಣಲ್ಲಿ ಮುಚ್ಚಿಬಿಟ್ರು. ಪ್ರೇರೆ ಹಾಗಾದರೆ ಈಗ ಆಳುಗಳನ್ನು ಕೊಂದಾಕ್ಬಿಟ್ರು, ಮಗನನ್ನು ಕೊಂದಾಕ್ಬಿಟ್ರು. ಹಾಗಾದರೆ ದ್ರಾಕ್ಷ ತೋಟದ ಯಜಮಾನ ಏನು ಮಾಡ್ಬೋದು? ಆ ಯಜಮಾನನ ಜಾಗದಲ್ಲಿ ನೀವಿದ್ರೆ ಏನು ಮಾಡ್ತಾಯಿದ್ರಿ? ಆ ಯಜಮಾನನ ಏನು ಮಾಡ್ತಾನೆ, ಸಿಟ್ಟುಗೊಂಡಂಥ ಯಜಮಾನನು ಬಂದು ಆತನ ಮೇಲೆ ಕೋಪಗೊಂಡು ವ್ಯವಸಾಯಕ್ಕೆ ಕೊಟ್ಟಿದ್ದಂಥ ಆ ವ್ಯವಸಾಯಗಾರನನ್ನು ಆ ತೋಟದಿಂದ ಹೊರಗಾಕಿ ಆ ತೋಟವನ್ನು ಬೇರೊಬ್ಬರಿಗೆ ಒಪ್ಪಿಸಿದನು ಎಂಬುದಾಗಿ ನಾವು 21ನೇ ಅಧ್ಯಾಯ ಮಾತೆಯನ್ನು ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಹಾಗಾದರೆ ಅಲ್ಲಿ ಒಂದು ವಚನ ಬರೆಯಲ್ಪಡ್ತದೆ ಪ್ರಿಯರೇ, ನನಗೆ ಬಹಳ ಇಷ್ಟವಾದ ವಚನ. 21ನೇ ಅಧ್ಯಾಯ 43ರ ವಚನವನ್ನು ನಾವು ಓದೋಣ. ಆದುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಾಂಗಕ್ಕೆ ಕೊಡಲ್ಪಡುವುದು. ಇಲ್ಲಿ ಸತ್ಯವೇದ ಹೇಳ್ತದೆ ಪ್ರಿಯರೇ, ಯಾವಾಗ ಆ ದ್ರಾಕ್ಷ ತೋಟದ ವ್ಯವಸಾಯಗಾರನು ಅದನ್ನು ತೋಟಗಾರಿಕೆಯನ್ನು ಮಾಡ್ತಂಥ ವ್ಯಕ್ತಿ ಯಜಮಾನನಿಗೆ ಸಲ್ಲಬೇಕಾದ ಒಂದು ಫಲವನ್ನು ಕೊಡಲೇ ಇಲ್ಲವೋ, ಆಗ ಆತನು ಬಂದು ಏನು ಮಾಡಿದನು, ಈತನಿಗೆ ಕೊಟ್ಟಿದ್ದಂಥ ದ್ರಾಕ್ಷ ತೋಟವನ್ನು ಕಸಿದುಕೊಂಡು ಫಲ ಕೊಡತಕ್ಕಂಥ ಜನರಿಗೆ ಕೊಟ್ಬಿಟ್ಟನು. ಹಾಗೆ ಇವತ್ತು ನಿನ್ನನ್ನು ದೇವರು ಆತನ ಪ್ರತಿನಿಧಿಯಾಗಿ ಅಥವಾ ಆತನ ಸೇವಕನಾಗಿ, ಆತನ ವಿಶ್ವಾಸಿಯಾಗಿ ಅಥವಾ ಆತನ ಶಿಷ್ಯನಾಗಿ ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿದ್ರೆ, ಈ ಲೋಕದಲ್ಲಿ ಆತನ ಬಹಳ ಗಿಡಗಳಿದ್ದಾವೆ. ಅಂದರೆ ಆತನಿಗೆ ಸಲ್ಲತಕ್ಕಂಥ ಜನಾಂಗ ಇದೆ, ಆತನಿಗೆ ಸಲ್ಲಬೇಕಾದಂಥ ಜನರು ಭೂಮಿ ಮೇಲೆ ಜೀವಿಸ್ತಾ ಇದ್ದಾರೆ. ಅವರಿಗೆ ಒಂದು ಫಲ ಅಂದರೆ ಅವರನ್ನು ನಾವು ರಕ್ಷಿಸಿ ದೇವರಿಗೆ ಒಪ್ಪಿಸ್ತೇವೆ ಎಂಬುದಾಗಿ ವಿಶ್ವಾಸ ಮಾಡಿಯೇ ತಾಯಿಯ ಗರ್ಭದಲ್ಲಿರುವಾಗಲೇ ನಿನ್ನನ್ನು ದೇವರು ಆರಿಸಿಕೊಂಡು ಆತನ ಅಭಿಷೇಕವನ್ನು ತುಂಬಿ ನಮ್ಮನ್ನು ನೂತನ ಸೃಷ್ಟಿಗಳನ್ನಾಗಿ ಮಾಡಿ ಎಲ್ಲ ಲೋಕದ ಮೇಲಿರತಕ್ಕಂಥ ಅಧಿಕಾರವನ್ನು ನಮಗೆ ಒಪ್ಪಿಸಿ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಹಾಗಾದರೆ ನೀನು ಇವತ್ತು ದೇವರಿಗೆ ಫಲವನ್ನು ಕೊಡಬೇಕಾದ ನಿಟ್ಟಿನಲ್ಲಿದ್ದೇವೆ, ಸುವಾರ್ತೆಯನ್ನು ಸಾರಬೇಕಾದ ನಿಟ್ಟಿನಲ್ಲಿದ್ದೇವೆ. ನೀನು ಏನು ಮಾಡ್ತದೆ, ಅಂಜೂರದ ಮರದ ಹಾಗೆ ಬೆಳೆದು ಬರೀ ಎಲೆಗಳನ್ನು ಹೊಂದಿಕೊಂಡು ಅದರಿಂದ ಫಲವನ್ನು ಕೊಡದವರ ಹಾಗೆ ನೋಡುವವರ ಕಣ್ಣಿಗೆ ಸುಂದರವಾಗಿ ಜೀವಿಸ್ತಾ ಇದ್ದರೆ ವ್ಯರ್ಥ ಪ್ರಿಯರೇ. ನೋಡುವವರ ಕಣ್ಣಿಗೆ ಅಭಿವೃದ್ಧಿ ಆಗಿರ್ತೇವೆ, ನೋಡುವವರ ಕಣ್ಣಿಗೆ ಸಮಾಧಾನವಾಗಿ ನಾವು ಕಾಣ್ತಾ ಇದ್ದೇವೆ, ನೋಡುವವರ ಕಣ್ಣಿಗೆ ಆರೋಗ್ಯವಾಗಿ ನಾವು ಇದ್ದೇವೆ. ನನ್ನ ಮನೆಯಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ, ಊಟಕ್ಕೆ, ಬಟ್ಟೆಗೆ, ಬೆಳ್ಳಿ ಬಂಗಾರಕ್ಕೆ, ವಸ್ತ್ರಕ್ಕೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಆದರೆ ಅದರ ಮಧ್ಯದಲ್ಲಿ ನಮ್ಮಿಂದ ದೇವರಿಗೆ ಸಲ್ಲಬೇಕಾದಂಥ ಫಲವನ್ನು ನಾವು ಸಲ್ಲಿಸದೆ ಹೋದರೆ ಒಂದು ದಿವಸ ದೇವರು ಬರುವಾಗ ನಮ್ಮನ್ನು ದೇವರು ಪ್ರಶ್ನೆ ಮಾಡಲಿಕ್ಕಿದ್ದಾನೆ, ನಿನಗೆ ಒಂದು ದ್ರಾಕ್ಷ ತೋಟವನ್ನು ನಾನು ಕೊಟ್ಟಿದ್ದೆ, ಅದರ ಫಲಗಳು ಎಲ್ಲಿ? ಇವತ್ತು ನನ್ನನ್ನು ಔರಾದ್ ಪಟ್ಟಣದಲ್ಲಿ ದೇವರು ಸೇವೆಗಾಗಿಟ್ಟಿದ್ರೆ
ನನ್ನ ವಾಕ್ಯ ಗಮನಿಸುವಂಥ ನಿನ್ನನ್ನು ಒಂದು ಪಟ್ಟಣದಲ್ಲಿ ದೇವ್ರ ಸೇವೆಗೆ ಇಟ್ಟಿರ್ಬೋದು, ಅಥವಾ ದೇವರ ಮಗುವೆ ನೀನು ಒಬ್ಬ ವಿಶ್ವಾಸಿಯಾಗಿ ಒಂದು ಕುಟುಂಬದಲ್ಲಿ ಇರ್ಬೋದು, ಒಂದು ನಂಬಿಕಸ್ಥಳಾಗಿ ಒಂದು ಊರಲ್ಲಿ ನೀನು ಇರ್ಬೋದು. ಹಾಗಾದರೆ ನೀನಿರ್ತಕ್ಕಂಥ ಮನೆ, ನೀನಿರ್ತಕ್ಕಂಥ ಸ್ಥಳ, ನೀನಿರ್ತಕ್ಕಂಥ ಒಂದು ಶಾಲೆ, ನೀನು ಡ್ಯೂಟಿ ಮಾಡತಕ್ಕಂಥ ಒಂದು ಹಾಸ್ಪಿಟ್ಲ್ ಇದ್ದಿರ್ಬೋದು, ಪೊಲೀಸ್ ಕಚೇರಿ ಇದ್ದಿರ್ಬೋದು, ಅಥವಾ ನೀನು ಮಾಡತಕ್ಕಂಥ ಒಂದು ಸೇವೆಯ ಪ್ರಾಂತ್ಯ ಇದ್ದಿರ್ಬೋದು, ಅದು ದೇವರಿಗೆ ನಿನಗೆ ಕೊಟ್ಟಂಥ ಒಂದು ದ್ರಾಕ್ಷಾ ತೋಟ. ಆ ದ್ರಾಕ್ಷಾ ತೋಟಕ್ಕೆ ನೀನು ವ್ಯವಸಾಯಗಾರನಾಗಿದ್ದಿ. ಆ ದ್ರಾಕ್ಷಾ ತೋಟವನ್ನು ಕಾಯುವುದಕ್ಕಾಗಿ ದೇವರು ನಿನ್ನನ್ನು ಆ ಮನೆಯಲ್ಲಿ ಅಥವಾ ಆ ಸಭೆಯಲ್ಲಿ ಆ ಪಟ್ಟಣದಲ್ಲಿ ಇಟ್ಟಿದ್ರೆ ನೀನು ಅದಕ್ಕೆ ಜವಾಬ್ದಾರನಾಗಿದ್ದೀಯಾ. ಅದನ್ನು ನೀನು ರಸವತ್ತಾಗಿ ಬೆಳೆಸಿ ಅದರಲ್ಲಿ ಬರತಕ್ಕಂಥ ಫಲಗಳನ್ನು ನೀನು ದೇವ್ರಿಗೆ ಒಪ್ಪಿಸ್ಬೇಕು. ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾ ಅಷ್ಟಕ್ಕೆ ಸೀಮಿತ ಅಲ್ಲ ಪ್ರೇರೆ. ನೀನು ಒಂದು ಕುಟುಂಬದಲ್ಲಿ ಜನಿಸಿದರೆ, ಅಲ್ಲಿ ನೀನು ನಂಬಿಗಸ್ತಳಾಗಿದ್ದರೆ ಅಥವಾ ನಂಬಿಗಸ್ತನಾಗಿದ್ದರೆ, ನೀನು ವಿಶ್ವಾಸಿಯಾಗಿದ್ದರೆ, ನಿನ್ನ ಕುಟುಂಬ ನಿನಗೆ ಒಂದು ದ್ರಾಕ್ಷಾ ತೋಟ. ಒಂದು ಸಭೆಯಲ್ಲಿ ನೀನು ವಿಶ್ವಾಸಿಯಾಗಿದ್ದರೆ ಅಥವಾ ಒಬ್ಬ ಸೇವಕನಾಗಿದ್ದರೆ, ಆ ಸಭೆ, ಆ ಗ್ರಾಮ ಅಥವಾ ಆ ಪಟ್ಟಣ ನಿನಗೆ ಒಂದು ದ್ರಾಕ್ಷಾ ತೋಟ. ಆ ದ್ರಾಕ್ಷಾ ತೋಟದಲ್ಲಿ ನೀನು ಎಷ್ಟು ಗಿಡಗಳನ್ನು ಬೆಳೆಸ್ತಾ ಇದ್ದಿ, ಆ ಗಿಡಗಳಲ್ಲಿ ಎಷ್ಟು ರಸವತ್ತಾದ ಫಲಗಳನ್ನು ತೆಗೆದುಕೊಂಡು ನೀನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಿ. ಪ್ರಶ್ನೆ ಮಾಡ್ಕೊಳ್ಬೇಕು ಪ್ರಿಯರೇ, ನಮಗೆ ದೇವರು ಒಂದು ತೋಟವನ್ನು ಕೊಟ್ಟಿದ್ರೆ ಆ ತೋಟವನ್ನು ನಾವು ಶುದ್ಧವಾಗಿ ಕಾಯಬೇಕು. ಆ ತೋಟದಲ್ಲಿ ಬೆಳೆದಂಥ ಫಲಗಳನ್ನು ನಾವು ಕರ್ತನಿಗೆ ಒಪ್ಪಿಸಬೇಕು. ಅದನ್ನೇ ದೇವರು ಬಯಸ್ತಾ ಇದ್ದಾನೆ. ಈ ಕಡೇ ದಿವಸಗಳಲ್ಲಿ ನಾನು ನೀನು ಜೀವಿಸ್ತಾ ಇದ್ರೆ ಇದುವರೆಗೆ ಹೇಗೆ ಜೀವಿಸಿದ್ದೇವೆ ಅನ್ನೋದನ್ನು ಹಿಂತಿರುಗಿ ನೋಡೋಣ. ಕಳೆದ ತಿಂಗಳ ಫಲ ಏನಾಗಿತ್ತು, ಅದರ ಹಿಂದಿನ ವರ್ಷದ ಫಲ ಏನಾಗಿತ್ತು, 25 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ನೀನು ಬದುಕಿರ್ಬೋದು. ಇವತ್ತು ನೀನು ಎಷ್ಟನೇ ವರ್ಷದಲ್ಲಿದ್ದೀಯಾ, ಇಷ್ಟು ವರ್ಷಗಳಲ್ಲಿ ನೀನು ಎಷ್ಟು ಫಲವನ್ನು ದೇವರಿಗೆ ಕೊಟ್ಟಿದ್ದಿ. ದೇವರ ಮದುವೆ ಪ್ರಶ್ನೆ ಮಾಡಿಕೊಳ್ಳ್ರಿ. ನಾವು ಇದುವರೆಗೆ ದೇವರಿಗೆ ಯಾವುದೇ ಫಲವನ್ನು ಕೊಟ್ಟಿಲ್ಲ ಅಂದರೆ ಇವತ್ತು ನಾವು ತೀರ್ಮಾನ ಮಾಡೋಣ. ಅಂಜೂರದ ಮರದ ಹಾಗೆ ನಮ್ಮ ಜೀವಿತ ಸಪಿಸಿ ಹೋಗಬಾರ್ದು, ನಮ್ಮ ಜೀವಿತ ಒಣಗಿ ಹೋಗಬಾರ್ದು. ನಮ್ಮ ಅಂಜೂರದ ಮರವನ್ನು ನೋಡಿ ದೇವರಿಗೆ ನಿರಾಸೆ ಆದನು, ಹಾಗೆ ನಮ್ಮನ್ನು ನೋಡಿ ದೇವರು ನಿರಾಸೆ ಆಗಬಾರ್ದು. ನಮ್ಮಿಂದ ದೇವರ ರಾಜ್ಯಕ್ಕೆ ಆತ್ಮದ ಫಲಗಳನ್ನು ಕೊಡಬೇಕಾಗಿದೆ. ಮೊದಲು ನಾವು ತೀರ್ಮಾನ ಮಾಡೋಣ. ನನ್ನ ಕುಟುಂಬದಲ್ಲಿ ಯಾರಾದರೂ ರಕ್ಷಣೆ ಹೊಂದಿಲ್ಲದವರು ಇದ್ದರೆ ಅವರಿಗೆ ಸುವಾರ್ತೆಯನ್ನು ಸಾರ್ತೇನೆ, ಅವರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ದೇವರೇ, ಅವರನ್ನು ನಿನಗೆ ನನ್ನ ಫಲಗಳನ್ನಾಗಿ ಸಿದ್ಧ ಮಾಡ್ತೇನೆ. ಒಂದು ಸಭೆಯ ಸೇವಕನಾಗಿದ್ದರೆ ಒಂದು 20 ಜನ 30 ಜನಕ್ಕೆ ನಾವು ಸೀಮಿತರಾಗಿಬಿಟ್ಟಿದ್ರೆ ಇವತ್ತು ನಾವು ದೃಢ ನಿಶ್ಚಯ ಮಾಡೋಣ. ದೇವರೇ, ನಮ್ಮ ದ್ರಾಕ್ಷಾ ತೋಟ, ನನ್ನ ಪಟ್ಟಣ ಸ್ವಾಮಿ, ನನ್ನ ತಾಲೂಕು, ನನ್ನ ಜಿಲ್ಲೆ, ನನಗೆ ಕೊಡಲ್ಪಟ್ಟಂಥ ದ್ರಾಕ್ಷಾ ತೋಟ, ಆ ದ್ರಾಕ್ಷಾ ತೋಟದಲ್ಲಿ ಅನೇಕ ಫಲಗಳನ್ನು ನಾನು ಬೆಳಿತೇನೆ. ಆ ಫಲಗಳನ್ನು ಶುದ್ಧೀಕರಿಸಿ ಅಪ್ಪ ನಿನಗೆ ನಾನು ಸಮರ್ಪಿಸ್ತೇನೆ ಎಂಬುದಾಗಿ ನಾವು ಆತ್ಮಗಳ ಭಾರವುಳ್ಳವರಾಗಿ ಫಲ ಕೊಡುವವರಾಗಿ ನಾವು ಜೀವಿಸೋಣ ಪ್ರಿಯರೇ. ಯಾಕಂದರೆ ವಾಕ್ಯ ಹೇಳ್ತಾ ಇದೆ, ಏನಂತ ವಾಕ್ಯ ಹೇಳ್ತದೆ ಗೊತ್ತಾ? ಫಲ ಕೊಡದೇ ಇರತಕ್ಕಂಥವ್ರಿಂದ ತೋಟವನ್ನು ಕಸಿದುಕೊಂಡು ಫಲ ಕೊಡೋರಿಗೆ ನಾನು ಕೊಡ್ತೇನೆ ಎಂಬುದಾಗಿ 21:43 ಏನಂತ ಹೇಳ್ತದೆ? ಇಂಥವರಿಂದ ನಾನು ದೇವರ ರಾಜ್ಯವನ್ನು ಕಸಿದುಕೊಂಡು ಫಲ ಕೊಡುವಂಥ ಜನರಿಗೆ ನಾನು ಕೊಡ್ತೇನೆ ಎಂಬುದಾಗಿ. ದೇವರ ಮಕ್ಕಳೇ, ನಮಗೆ ಕೊಟ್ಟಂಥ ತೋಟವನ್ನು ನಾವು ಕಾಯ್ದುಕೊಂಡಿರೋಣ. ಅದರಲ್ಲಿ ಬರತಕ್ಕಂಥ ಫಲಗಳನ್ನು ದೇವರಿಗೆ ಸಮರ್ಪಿಸೋಣ. ಒಂದು, ನಮ್ಮ ದುಡಿಮೆಯಲ್ಲಿ ಬರತಕ್ಕಂಥ ದಶಮಾಂಶವನ್ನು ದೇವರಿಗೆ ನಾವು ಸಮರ್ಪಣೆ ಮಾಡೋಣ. ನಮ್ಮ ಜೀವಿತದಲ್ಲಿ ಬರತಕ್ಕಂಥ ಒಳ್ಳೆಯ ಕಾರ್ಯಗಳಲ್ಲಿ ದೇವರಿಗೆ ನಾವು ಸಮರ್ಪಣೆ ಮಾಡೋಣ. ನಮ್ಮ ಎದುರುಗಡೆ ಇರತಕ್ಕಂಥ ಜನಗಳನ್ನು ಕರ್ತನ ಕಡೆಗೆ ನಡೆಸುತ್ತಾ ಅವರಿಗಾಗಿ ಸುವಾರ್ತೆ ಹೇಳಿ, ಅವರಿಗಾಗಿ ಪ್ರಾರ್ಥನೆ ಮಾಡಿ, ಉಪವಾಸ ಪ್ರಾರ್ಥನೆ ಮಾಡಿ, ಅವರಿಗೆ ಸತ್ಯ ದೇವರನ್ನು ತಿಳಿಸಿ, ಅವರ ಆತ್ಮಗಳನ್ನು ನರಕದಿಂದ ತಪ್ಪಿಸಿ ನಾವು ದೇವರಿಗೆ ಅದನ್ನು ಸಮರ್ಪಣೆ ಮಾಡೋಣ. ಇಂಥ ಫಲಗಳನ್ನು ದೇವರು ಬಯಸ್ತಾ ಇದ್ದಾನೆ ಪ್ರೇರೆ. ನನ್ನ ದೇವರು ಫಲಭರಿತರಾಗಿ ಜೀವಿಸ್ರಿ ಎಂಬುದಾಗಿ ನಮ್ಮನ್ನು ಆರಿಸಲ್ಪಟ್ಟಿದ್ದಾನೆ. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಆ ಅಂಜೂರದ ಮರದ ಹಾಗೆ ನಮ್ಮ ಜೀವಿತ ಸಪಿಸಿ ಹೋಗಬಾರ್ದು. ನಾವು ಫಲಭರಿತರಾಗಿ ಜೀವಿಸಬೇಕು. ಅಂಜೂರದ ಮರದ ವಿಶೇಷತೆಯನ್ನು ಗಮನಿಸಿದ್ದೇವೆ. ಅದು ಏನಾಗ್ತದೆ? ಮೊದಲು ಒಂದು ಫಲ, ನಂತರ ಎರಡನೇ ಫಲವನ್ನು ಬಿಡುತ್ತದೆ. ಮೊದಲನೇ ಫಲವನ್ನು ಅದು ಬಿಟ್ಟಿಲ್ಲ ಅಂದರೆ ಆವಾಗಲೇ ಯೇಸು ಸ್ವಾಮಿ ಅದನ್ನು ನಿರ್ಧರಿಸಿದ್ರೆ, ಇದು ಮೊದಲನೇ ಫಲ ಕೊಟ್ಟಿಲ್ಲ ಅಂದರೆ ಇದು ನಂತರದ ಫಲ ಕೊಡೋದಿಲ್ಲ ಎಂಬುದಾಗಿ. ದೇವರ ಮಕ್ಕಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಿನ್ನ ಕುಟುಂಬದಲ್ಲಿ ನಿನ್ನನ್ನು ದೇವರು ನಂಬಿಗಸ್ತನಾಗಿಟ್ಟಿದ್ರೆ, ನಿನ್ನ ಕುಟುಂಬಕ್ಕೆ ಸುವಾರ್ತೆ ಸಾರಲಿಲ್ಲ, ನಿನ್ನ ಕುಟುಂಬಕ್ಕೆ ನೀನು ರಕ್ಷಣೆಯನ್ನು ಕೊಡಲಿಕ್ಕಾಗಿಲ್ಲ, ನಿನ್ನ ಕುಟುಂಬದವ್ರಿಗಾಗಿ ನೀನು ಪ್ರಾರ್ಥನೆ ಮಾಡಿಲ್ಲ ಅಂದರೆ, ನಿನ್ನ ಸ್ವಂತ ಕುಟುಂಬಕ್ಕಾಗಿ, ಸ್ವಂತ ಜನರಿಗಾಗಿ ನಿನ್ನ ಮನಸ್ಸು ಮರಗಿಲ್ಲ ಅಂದರೆ, ಲೋಕದ ಜನರಿಗಾಗಿ ನಿನ್ನ ಮನಸ್ಸು ಹೇಗೆ ಮರಗ್ತದೆ? ನಿನ್ನ ಕುಟುಂಬಕ್ಕಾಗಿ ನೀನು ಪ್ರಾರ್ಥನೆ ಮಾಡಲಿಲ್ಲ, ನಿನ್ನ ಕುಟುಂಬದ ತಪ್ಪುಗಳನ್ನು ನೀನು ಸಹಿಸಿಕೊಳ್ಳಿಲ್ಲ, ನಿನ್ನ ಕುಟುಂಬವನ್ನು ನೀನು ಪ್ರೀತಿ ಮಾಡಲಿಲ್ಲ ಅಂದರೆ ಲೋಕವನ್ನು ಹೇಗೆ ಪ್ರೀತಿ ಮಾಡ್ತೀವಿ? ಮೊದಲನೇ ಫಲ ಏನು ಗೊತ್ತಾ? ಮೊದಲು ನನ್ನ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸಬೇಕು, ನನ್ನ ಕುಟುಂಬವನ್ನು ದೇವರ ಕಡೆಗೆ ನಡೆಸಬೇಕು. ನಾನು ಒಬ್ಬನೇ ಸಭೆಗೆ ಹೋಗ್ತಾ ಇದ್ರೆ ಹೇಗಾದರೂ ಮಾಡಿ ನನ್ನ ಕುಟುಂಬನ ಸಭೆಗೆ ನಾನು ಕರ್ಕೊಂಡೋಗ್ಬೇಕು ಅನ್ನತಕ್ಕಂಥ ಮನೋಭಾವವನ್ನು ನಾವು ಬೆಳೆಸ್ಕೊಂಡಿಲ್ಲ ಅಂದರೆ ಮೊದಲನೇ ಫಲದಲ್ಲಿ ನಾವು ಸೋತು ಹೋದ ಹಾಗೆ ಆಗ್ತೇವೆ. ಆಗಿರದೆ ಪ್ರೇರೆ, ನನ್ನ ಕುಟುಂಬ, ನನ್ನ ಪಟ್ಟಣ,
ನನ್ನ ದೇಶ ಅದು ದೇವರಿಗೆ ಸ್ವಂತವಾಗಬೇಕೆಂಬುದಾಗಿ ಫಲವನ್ನು ಸಲ್ಲಿಸಬೇಕೆಂಬುದಾಗಿ ಪ್ರಾರ್ಥನೆ ಜೀವಿತದೊಟ್ಟಿಗೆ ವಿಶ್ವಾಸದಿಂದ ನಾವು ಜೀವಿಸೋಣ, ಪ್ರಾರ್ಥನೆ ಮಾಡೋಣ. ನಾವು ಫಲ ಕೊಡುವ ಜನಾಂಗವಾಗಿ ನಾವು ಇರೋಣ. ಯಾವತ್ತು ದೇವರ ರಾಜ್ಯ ನಮ್ಮಿಂದ ತೆಗೆಯಲ್ಪಡಬಾರದು. ಯಾಕಂದರೆ ನಾವು ಫಲ ಕೊಡುವರಾಗಿದ್ದರೆ ದೇವರ ರಾಜ್ಯ ನಮ್ಮದು ಎಂಬುದಾಗಿ ನಾವು ಗಮನಿಸ್ತೇವೆ. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ಕೂಡ ಹೇಳ್ತದೆ, ಯಾರು ಕಡೆಯವರೆಗೂ ತಾಳ್ಕೊಂಡು ಅದನ್ನು ಜಯಿಸ್ತಾರ ಅವರಿಗೆ ಪರಲೋಕದಲ್ಲಿ ಜೀವವೃಕ್ಷದ ಹಣ್ಣುಗಳನ್ನು ನಾನು ಕೊಡುವೆನೆಂಬುದಾಗಿ. ಇಲ್ಲಿ ನಾವು ಆತ್ಮದ ಫಲಗಳನ್ನು ದೇವರಿಗೆ ಕೊಡ್ತಾ ಹೋದರೆ ನಮಗಾಗಿ ಪರಲೋಕದಲ್ಲಿ ಆ ಜೀವವೃಕ್ಷದ ಫಲವು ಸಿದ್ಧವಾಗ್ತಾ ಇದೆ. ದೇವರ ಮಗುವೆ, ಇದುವರೆಗೆ ನೀನು ಸುವಾರ್ತೆ ಹೇಳದವನಾಗಿ ಜೀವಿಸಿದರೆ, ಪ್ರಾರ್ಥನೆ ಮಾಡದವನಾಗಿ ಜೀವಿಸಿದರೆ, ವಿಶ್ವಾಸ ಇಲ್ಲದವನಾಗಿ ಜೀವಿಸಿದರೆ, ಇವತ್ತು ದೇವರು ಒಂದು ಅವಕಾಶ ಕೊಡ್ತಾ ಇದ್ದಾನೆ. ಅಂಜೂರದ ಮರದ ಹಾಗೆ ನೀನು ಒಣಗಿ ಹೋಗೋದು ಬೇಡ. ಪ್ರಾರ್ಥನೆ ಮಾಡು, ಸುವಾರ್ತೆಯನ್ನು ಸಾರು, ಅನೇಕ ಜನರನ್ನು ಕರ್ತನ ಕಡೆಗೆ ನಡೆಸುವರಾಗಿ ಬದುಕ್ರಿ ಎಂಬುದಾಗಿ ನಾನು ವಾಕ್ಯದ ಮುಖಾಂತರ ಹೇಳಲಿಕ್ಕಿದ್ದೇನೆ. ಅಂಜೂರದ ಮರದ ಹಾಗೆ ನಮ್ಮ ಯಾರ ಜೀವಿತವೂ ಇರಬಾರ್ದು. ನಾವೆಲ್ಲರೂ ಕರ್ತನಿಗೆ ಫಲ ಕೊಡುವರಾಗಿರಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.